ಇದು ಯಡಿಯೂರಪ್ಪನವ್ರ ಮೇಲೆ ಇರುವಂತ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನದ ಮುಂದೆ ಯಾವುದು ನಡೆಯೋದಿಲ್ಲ ಅನ್ನೋದಕ್ಕೆ ಇವತ್ತು ಸೇರಿದಂತ ಲಕ್ಷಾಂತರ ಜನ ಇವತ್ತು ಚಿತ್ರದುರ್ಗದಲ್ಲಿ, ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇದೇನೋ ಒಂದು ಸಾಂಕೇತಿಕವಾಗಿ ಇವತ್ತು ಯಡಿಯೂರಪ್ಪನವ್ರು ಬರೋದಕ್ಕೆ ಒಂದು ಸ್ವಾಗತ ಮಾಡ್ತಾರೆ ಅಂದ್ಕೊಂಡಿದ್ದೆ. ಇಲ್ಲಿ ಬಂದು ನೋಡಿದಾಗ ಸುಮಾರು 2-3 ಕಿಲೋಮೀಟರ್ ದೂರದಲ್ಲಿ ಜನತೆ ಇವತ್ತು ಲಕ್ಷಾಂತರ ಜನ ಸೇರಿರೋದು ನೋಡಿದ್ರೆ ಯಡಿಯೂರಪ್ಪನವ್ರ ಮೇಲೆ ಅವ್ರಿಗಿರುವಂತ ಪ್ರೀತಿ, ವಿಶ್ವಾಸ ಮತ್ತು ಅಭಿಮಾನ ಎತ್ತಿ ತೋರಿಸ್ತಾ ಇದ್ದಾರೆ. ಸರ್, ಒಂದು ಸ್ಲೋಗನ್ ಇತ್ತು, ಅದು ನಿಮ್ಮ ಬಾಯಲ್ಲೇ ಕೇಳಕ್ಕೆ ನಂಗೆ ತುಂಬಾ ಆಸೆ ಆಗ್ತಿದೆ. ಹೇಳ್ತೀರಾ ಸರ್ ಯಡಿಯೂರಪ್ಪನವ್ರ ಬಗ್ಗೆ? ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ. ಇವತ್ತು ಇದು ಚಿತ್ರದುರ್ಗ ಐತಿಹಾಸಿಕ ಸ್ಥಳ, ಐತಿಹಾಸಿಕ ಕೋಟೆ, ಮದಕರಿ ನಾಯಕ ಆಳಿದಂಥ ಜಾಗ. ಚಿತ್ರದುರ್ಗದಲ್ಲಿ ನಾಳೆ ದಿವಸ ಯಡಿಯೂರಪ್ಪನವರು ಗುಡುತ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಗಡ 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 ನಡಿಗೆ ಹೋಗುತ್ತೆ 2028ಕ್ಕೆ. ಇವಾಗಲೇ ಅವ್ರಿಗೆ ನಡಕ ಶುರುವಾಗಿದೆ. ಹಾಗಾದ್ರೆ ಮುಂದೆ ಬರುವ ಚುನಾವಣೆಗೆ ಇದೆ ಒಂದು ಮುನ್ನೆಚ್ಚರಿಕೆ ಕಾಂಗ್ರೆಸ್ಗೆ? ಯಾವಾಗಾದ್ರೂ ಬರಲಿ, ಚುನಾವಣೆ ಎದುರಿಸಲಿಕ್ಕೆ ಭಾರತೀಯ ಜನತಾ ಪಕ್ಷ ಸಿದ್ಧವಾಗಿದೆ. ಜನ ತಯಾರಾಗಿದ್ದಾರೆ ಭಾರತೀಯ ಜನತಾ ಪಕ್ಷವನ್ನ ಆಡಳಿತಕ್ಕೆ ತರಬೇಕು ಅಂತ. ಒಂದು ಪ್ರಮುಖ ಅಂಶ ಯಡಿಯೂರಪ್ಪನವರಲ್ಲಿ ತಾವು ಅಳವಡಿಸ್ಕೋಬೇಕು, ಜನರಿಗೆ ಅಳವಡಿಸ್ಕೋಬೇಕು ಅಂತ ಅಂದ್ರೆ ಒಂದು ಮುಖ್ಯವಾದ ಅಂಶ ಇದು ಹೋರಾಟ, ಛಲಬಿಡದ ತ್ರಿವಿಕ್ರಮ. ಒಂದು ಮನುಷ್ಯ ಮನಸ್ಸನ್ನ ಮಾಡಿದ್ರೆ, ತ್ಯಾಗವನ್ನ ಮಾಡಿದ್ರೆ ಏನನ್ನಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಯಡಿಯೂರಪ್ಪನವರೇ ಸಾಕ್ಷಿ. ಅದು ಯಡಿಯೂರಪ್ಪನವರೇ ಸಾಟಿನೇ ಹೊರತು ಬೇರೆ ಯಾರು ಸಾಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು.